ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಅವ್ರನ್ನ ಗೆಲ್ಲಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದಾಗ ಕಾಂಗ್ರೆಸ್ಸಿನ ಶಿಸ್ತು ಸಮಿತಿ ಸತ್ತೋಗಿತ್ತಾ? ಶಿವಶಂಕರಪ್ಪನವ್ರಿಗೆ ಒಬ್ಬ ವಿಧಾನಸಭಾ ಕಾಂಗ್ರೆಸ್ ಸದಸ್ಯನಾಗಿ ಈ ರೀತಿ ನೀವು ಹೇಳ್ಬಾರ್ದು ಅಂತ ಒಂದು ನೋಟಿಸ್ ಕೊಟ್ಟಿದ್ರೆ ನಾವು ಒಪ್ಕೊಳ್ತಾ ಇದ್ವಿ. ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಮನೆ ಬೂತಲ್ಲಿ ಎಷ್ಟು ಸಾರ್ ಅವ್ರ ಮನೆ ಬೂತ್ನಾಗ 2 ಬಿದ್ದಿದ್ವು ಅಂದಂದು ಅವ್ರ ಮನೆಗೆ ಕಾಂಗ್ರೆಸ್ ಓಟ್ ಹಾಕಿಲ್ಲ. ಇಬ್ರಾಹಿಂ ಹೇಳ್ತಾನೆ ನನಗೆ 2-3 ಓಟ್ ಬಿದ್ದಿದ್ವು ಆ ಬೂತಲ್ಲಿ ಅಂತ. ಅವ್ರ ಮನೆಯವ್ರು ನಿಂತಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಶಿಸ್ತು ಸಮಿತಿ ಆ್ಯಕ್ಷನ್ ತಗೊಳ್ಳೋದು. ನಮ್ಮ ಸರ್ಕಾರದಾಗ ಯಾವನ್ ಮಾಡ್ಯಾನಲ್ಲ ಅವನು ಇವನಿಗಿನ ಜಾಸ್ತಿ ಅನುಭವಿಸ್ತಾನೆ. ಯಾರು ಅವ್ರು ಉಳಿಸಿದಾರಲ್ಲ, ಇವ್ರು ಹೇಳಿದ್ರಲ್ಲ ನಿಮ್ಮ ಸರ್ಕಾರದಾಗ ಅಂತ, ನಮ್ಮ ಸರ್ಕಾರದವ್ರು ಯಾರಾದರೂ ಅವ್ರ ಜೊತೆ ಕೈ ಜೋಡಿಸಿದ್ರೆ ಈ ತಿಂದಿರೋರಿಗಿನ ಜಾಸ್ತಿ ಶಾಪ ಅವ್ರಿಗೆ ಬರುತ್ತೆ. ಅದೇನು ಭಾಳ ದೂರ ಇಲ್ಲ. ಈಗ ಮುಸ್ಲಿಂ ನಾಯಕರ ಮೇಲೆ ಕ್ರಮ ಆಗ್ತಿದೆಯಲ್ಲ, ಕಾಂಗ್ರೆಸ್ ಅಲ್ಲಿ ಸೋಲಿನ ಭೀತಿ ಶುರುವಾಗಿದೆ. ಅಲ್ಲ ಸರ್, ಈಗ ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಅವ್ರನ್ನ ಗೆಲ್ಲಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದಾಗ ಕಾಂಗ್ರೆಸ್ಸಿನ ಶಿಸ್ತು ಸಮಿತಿ ಸತ್ತೋಗಿತ್ತಾ? ನನ್ನ ದೃಷ್ಟಿಯಲ್ಲಿ ನಮ್ಮ ದೇಶದ ರಾಜಕೀಯ ಪಕ್ಷಗಳ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಅದರಲ್ಲಿರ್ತಕ್ಕಂಥ ದೊಣ್ಣೆ ನಾಯಕರಿಗೆ ಶಿಸ್ತು ಸಮಿತಿ ಅನ್ವಯಿಸೋದೇ ಇಲ್ಲ. ಶಿಸ್ತು ಸಮಿತಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲ ಪಕ್ಷದ್ದು. ಶಿವಶಂಕರಪ್ಪನವ್ರಿಗೆ ಒಬ್ಬ ವಿಧಾನಸಭಾ ಕಾಂಗ್ರೆಸ್ ಸದಸ್ಯನಾಗಿ ಈ ರೀತಿ ನೀವು ಹೇಳ್ಬಾರ್ದು ಅಂತ ಒಂದು ನೋಟಿಸ್ ಕೊಟ್ಟಿದ್ರೆ ನಾವು ಒಪ್ಕೊಳ್ತಾ ಇದ್ವಿ. ಯಾಕೆ ಇದೇ ಒಂದು ಉತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಸೈಫುಲ್ಲಾ ಅವ್ರನ್ನ ಹೆಸರು ಕಾಟಾಕಿ, ಮಹಾಶಯ ಮಲ್ಲಿಕಾರ್ಜುನ್ ಅವ್ರು ಕಾಟಾಕಿ ಅವನ ಹೆಸರು ಬರ್ಕೊಂಡಿದ್ನಲ್ಲ, ಆವಾಗ ಇಬ್ರಾಹಿಂ ಅನ್ನೋರನ್ನ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಆಯಿತು. ಅವನು ಹೇಳ್ತಾನೆ, ಅವನು ಭಾಳ ಮಾತಾಡ್ತಿದ್ದ, ಕಾಂಗ್ರೆಸ್ ಗೆಲ್ಲತ್ತೆ ದಕ್ಷಿಣದಲ್ಲಿ ಅಂತ. ಆಮೇಲೆ ನಾನಂದು ಹೌದಪ್ಪ, ನೀನು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಆಗಿದ್ದಿಲ್ಲ, ಎಷ್ಟು ಓಟ್ ಬಿದ್ದು ಅಂತ ಕೇಳಿದೆ. 5,000. ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಮನೆ ಬೂತಲ್ಲಿ ಎಷ್ಟು ಸಾರ್ ಅವ್ರ ಮನೆ ಬೂತ್ನಾಗ 2 ಬಿದ್ದಿದ್ವು ಅಂದಂದು ಅವ್ರ ಮನೆಗೆ ಕಾಂಗ್ರೆಸ್ ಓಟ್ ಹಾಕಿಲ್ಲ. ಒಂದು 50 ಓಟು ಆ ಒಂದು ಬೂತಲ್ಲಿ ಬಿದ್ದಿದ್ರೆ ಅದರೊಳಗೆ ಇವ್ರ ಮನೆಯವ್ರು ಹಾಕಿದ್ದಾರೆ ಅನ್ಬೋದು. ಇಬ್ರಾಹಿಂ ಹೇಳ್ತಾನೆ ನನಗೆ 2-3 ಓಟ್ ಬಿದ್ದಿದ್ವು ಆ ಬೂತಲ್ಲಿ ಅಂತ. ಅಂದರೆ ಅವ್ರ ಮನೆಯಲ್ಲೇ ಕಾಂಗ್ರೆಸ್ಸಿಗೆ ಮತ ಹಾಕಿಲ್ಲ. ಇವ್ರಿಗೇನ್ರಿ ನೈತಿಕತೆ ಇದೆ? ಅವ್ರ ಮನೆಯವ್ರು ನಿಂತಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಶಿಸ್ತು ಸಮಿತಿ ಆ್ಯಕ್ಷನ್ ತಗೊಳ್ಳೋದು. ನೋಡ್ರಿ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಆಗಲೇ AICC ಮೂಲಕ ಶಿಸ್ತು ಕ್ರಮ ಆಗತ್ತೆ ಸಾಮಾನ್ಯರ ಮೇಲೆ. ಒಬ್ಬ ಕಾಂಗ್ರೆಸ್ ಶಾಸಕ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟರೆ ಅದು ಅವ್ರಿಗೆ ಕಿವಿಗೂ ಬಿದ್ದಿಲ್ಲ, ಅವ್ರ ಕಣ್ಣಿಗೂ ಕಂಡಿಲ್ಲ ಅವರು. ಯಾಕಂದ್ರೆ ಅವ್ರು ಶ್ರೀಮಂತರು. ನೋಡ್ರಿ, ಅವರು ದುಡ್ಡು ಕೊಟ್ಟು ಪಕ್ಷ ನಡೆಸ್ತಾರಲ್ಲ, ದುಡ್ಡು ಕೊಟ್ಟು ಪಕ್ಷ ನಡೆಸ್ತಾರೆ, ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ತಾರೆ. ಅವ್ರಿಗೆ ಶಿಸ್ತಿಲ್ಲ, ಯಾಕೆಂದ್ರೆ ದುಡ್ಡು ತಿಂದಿರ್ತಾರಲ್ಲ, ಅದಕ್ಕೆ ಅವ್ರಿಗೆ ಶಿಸ್ತಿಲ್ಲ, ಏನಿಲ್ಲ. ಎಲ್ಲ ಪಕ್ಷದಲ್ಲಿ ಇದೆ ಅಂತ ಕೇಳಿದ್ರೆ ಸರ್, ಅದನ್ನು ಮೊದಲೇ ಹೇಳೇ ಪ್ರಾರಂಭ ಮಾಡಿದ್ದೀನಿ, ಎಷ್ಟು ಸಲ ಹೇಳ್ಬೇಕು? ಸರಿ, ಏನು ಕಾಂಗ್ರೆಸ್ ಬಗ್ಗೆ ಏನು ಶಿಸ್ತು ಕ್ರಮ ಆಗಿರೋದು, ನಿಮ್ಮ ಪಾರ್ಟಿ ಸಾಮಾನ್ಯ ಕರ್ತರು, ಆ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತರು